ಸರ್ ಜಾತಿ ಗಣತಿ ಈಗ ಸದ್ಯಕ್ಕೆ ಕಿಚ್ಚು ಹಚ್ಚುವಂತ ಒಂದು ವಿಚಾರ. ಈ ಮಧ್ಯೆ ಮೀಸಲಾತಿ ಹೆಚ್ಚಳ ಮಾಡುವಂತ ಶಿಫಾರಸು ಎಲ್ಲಾ ಸಮುದಾಯಗಳಿಗೂ ಒಂದು ಮೂಗಿಗೆ ಒಂದು ತುಪ್ಪ ಸವರುವಂತ ಕೆಲಸ. ಈಗ ಜಾತಿ ಗಣತಿ ವಿಚಾರ ಭಾಳಷ್ಟು ಕಿಚ್ಚು ಹಚ್ಚಿದೆ ಈಗ ಸಮಾಜದಲ್ಲಿ, ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಕ್ರಾಂತಿ ಆಗಬೇಕು, ಮತ್ತು ಎಲ್ಲರಿಗೂ ಕೂಡ ಯಾವ್ಯಾವ ಜನಾಂಗಗಳು ಈ ಮೀಸಲಾತಿಯಿಂದ ವಂಚಿತವಾಗಿದೆ ಅದನ್ನು ಆ ಜಾತಿ ಗಣತಿ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಸರ್ಕಾರದ ಒಂದು ಒಳ್ಳೆಯ ಉದ್ದೇಶ ಇದೆ. ಬಟ್ ಅದು ಇಂಪ್ಲಿಮೆಂಟ್ ಆದರೆ ಮಾತ್ರ ಅದು ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಿಪೋರ್ಟ್ ರೆಡಿ ಮಾಡಿರುವಂಥದ್ದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲ ಬರೀ ನಾವು ಜಾತಿ ಗಣತಿ ವರದಿಯನ್ನು ತರ್ತೀವಿ ಅಂಥೇಳಿ ಮೂಗಿಗೆ ತುಪ್ಪ ಸೋರಿ ಎಷ್ಟೋ ಜನಾಂಗಗಳನ್ನು ಸುಮ್ಮನೆ ಇರಿಸುವಂಥದ್ದು ಇದು ಸಂವಿಧಾನಕ್ಕೆ ನಾವು ಮಾಡ್ತಿರೋ ಅತಿ ದೊಡ್ಡ ಅಪಚಾರ. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲ ಜನಾಂಗಗಳಿಗೂ ಕೂಡ ಒಂದು ಈಕ್ವಾಲಿಟಿ ಕೊಡಬೇಕು ಅಂತ ಇದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಅದ್ಭುತವಾದಂಥ ಸಂವಿಧಾನದಲ್ಲಿ ಎಲ್ಲ ಜನಾಂಗಗಳಿಗೂ ಅವರ ಪಾಪ್ಯುಲೇಷನ್ ಅನುಸಾರವಾಗಿ ಯಾರ್ಯಾರು ಭಾಳಷ್ಟು ಹಿಂದುಳಿದಿದ್ದಾರೆ, ಅಲಮಾರಿಗಳಿದ್ದಾರೆ, ಯಾರ್ಯಾರು ಈ ರಿಸರ್ವೇಷನಿಂದ ವಂಚಿತವಾಗಿದ್ದಾರೆ, ಕೆಲವು ಜನಾಂಗಗಳು ರಿಸರ್ವೇಷನನ್ನು ಎಂಜಾಯ್ ಮಾಡ್ತಾ ಬರ್ತಾ ಇದ್ದಾವೆ, ಅದರಿಂದ ಒಂದು ಸ್ವಲ್ಪ ವಿಭಿನ್ನವಾಗಿ ಸಾಮಾಜಿಕ ನ್ಯಾಯವನ್ನು ಸಿಗಬೇಕು ಅಂಥೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಈಗ ಬರೀ ಅದನ್ನು ತೋರಿಸಿ ನಾವು ಅದು ಮಾಡ್ತೀವಿ ಅಂಥೇಳಿ ಮತ್ತೆ ಸಬ್ ಕಮಿಟಿ ಮಾಡ್ತೀವಿ, ಮತ್ತೆ ರಿಪೋರ್ಟನ್ನು ಮಾಡ್ತೀವಿ, ಮತ್ತೆ ಎಲ್ಲ ಸಚಿವರಿಗೂ ಒಂದು ಕಾಪಿಯನ್ನು ಕೊಟ್ಟಿದ್ದೀವಿ. ಹಾಗೆ ಬರೀ ಬೋರ್ಡ್ ಮೇಲೆ ಚರ್ಚೆ ಮೇಲೆ ಇದ್ದರೆ ನಿಜವಾಗ್ಲೂ ನಾವು ಸಂವಿಧಾನಕ್ಕೆ ಮಾಡ್ತಿರುವಂಥ ದೊಡ್ಡ ಅಪಚಾರ. ಅದು ನಿಜವಾಗ್ಲೂ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್ ಎರಡರಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಬೇಕು. ಯಾರು ನಿಜವಾಗ್ಲೂ ಈ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಅಥವಾ ಯಾರ್ಯಾರು ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರು ನಿಜವಾಗ್ಲೂ ಅವಕಾಶ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್ 50%ಗಿಂತ ರಿಸರ್ವೇಷನ್ ದಾಟಂಗಿಲ್ಲ, ಅದು ಸುಪ್ರೀಂ ನಿಯಮ ಉಲ್ಲಂಘಿಸಿದಂತೆ ಅಂತ ಹೇಳ್ತಾರೆ. ಆದರೆ 50%ಗಿಂತ ಅಬೋವ್ ರಿಸರ್ವೇಷನ್ ಕೊಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಸರ್? ಕಾನೂನಲ್ಲಿ ಸ್ವಲ್ಪ ತಿದ್ದುಪಡಿ ತರಬೇಕಾಗುತ್ತೆ. ನಾವು ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕಾಗುತ್ತೆ. ತಮಿಳುನಾಡಿನಲ್ಲಿ 50ಗಿಂತ ಹೆಚ್ಚು % ರಿಸರ್ವೇಷನ್ ತಂದಿದ್ದಾರೆ. ನಾವು ಈ ಜಾತಿಗಣತಿ ಆಧಾರದ ಮೇಲೆ ಒಂದು ಸರ್ವೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಈಗ ನಮ್ಮಲ್ಲಿ 24% ನಾವು SC/ST ಕಮ್ಯುನಿಟಿ ಕೊಟ್ಟಿದ್ದೀವಿ, ಮತ್ತು 30% OBC ಜನಾಂಗಕ್ಕೆ ನಾವು ಕೊಟ್ಟಿದ್ದೀವಿ. ಒಂದು 50ರಿಂದ 51% ನಮ್ಮಲ್ಲಿ ರಿಸರ್ವೇಷನ್ ಬರ್ತಾ ಇದೆ. ಈಗ ನಾವು ಅದಕ್ಕಿಂತ ಹೆಚ್ಚು ಬೇಕು ಅಂದಾಗ ಆಮೇಲೆ 10% ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಈಗ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಯಾರು ಆರ್ಥಿಕವಾಗಿ ಹಿಂದುಳಿರ್ತಾರೆ ಅವ್ರಿಗೂ ಒಂದು 10% ಕೊಡಬೇಕಾಗ್ತದೆ. ಆರ್ಥಿಕತೆಯನ್ನು ಮಾನದಂಡವಾಗಿ ಇಟ್ಕೊಂಡು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪಿನ ಅಡಿ ಪ್ರಕಾರ ಅವ್ರಿಗೂ ಕೊಡ್ತಾ ಇದ್ದೀವಿ. ಒಂದು ಪಕ್ಷ ನಮಗೆ 50%ಇಂದ ಹೆಚ್ಚಿಗೆ ಬೇಕು ಅನ್ನೋದಾದರೆ ನಾವು ಸ್ಟೇಟ್ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ 2 ಹೌಸಸ್ನಲ್ಲಿ ಅದು ಪಾಸ್ ಮಾಡಿದ ನಂತರ ನಾವು ಪಾರ್ಲಿಮೆಂಟ್ಗೆ ಒಂದು ಅಪ್ರೂವಲ್ ಕಳಿಸ್ಬೇಕು. ಅಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಕೂಡ ಕ್ಲಿಯರ್ ಆದ ನಂತರ ನಾವು ಮೋರ್ ದೆನ್ 50% ನಾವು ಅದನ್ನು ರಿಸರ್ವೇಷನ್ ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಚರ್ಚೆ ಆದಮೇಲೆ ಅದನ್ನು ರಾಷ್ಟ್ರಪತಿಗಳ ಅಂಕಿತ ಆದಮೇಲೆ ನಮಗೆ ಮೋರ್ ದೆನ್ 50% ರಿಸರ್ವೇಷನ್ ಕೊಡ್ಬೋದು. ಒಂದು ಸ್ಪಷ್ಟ ಉದಾಹರಣೆ ಅಂದರೆ ತಮಿಳುನಾಡು ಸರ್ಕಾರ ಆಗಲಿ ಮಾಡಿದೆ. ತಮಿಳುನಾಡು ಸರ್ಕಾರದ ಆದೇಶವನ್ನು ಚಾಲೆಂಜ್ ಕೂಡ ಮಾಡ್ತಾರೆ, ಅದನ್ನ ಕೋರ್ಟ್ ಕೂಡ ಅಪ್ಹೆಲ್ಡ್ ಮಾಡುತ್ತೆ. ಯಾಕಂದರೆ ಅನೇಕ ಜನಾಂಗಗಳು, ಅನೇಕ ಜಾತಿಗಳು ಈಗಲೂ ಕೂಡ ಬೇಸಿಕ್ ಫೆಸಿಲಿಟಿ ಇಲ್ದಿರ ವಂಚಿತವಾಗಿದ್ದಾರೆ. ಆ ಮಕ್ಕಳು ಕೂಡ ಈಗಲೂ ಕೂಡ ಕಾಡಿನಲ್ಲಿ ಅಲ್ಲಿ ಅಲಮಾರಿಗಳಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರದ ಸವಲತ್ತುಗಳು ಸಿಗಬೇಕು. ಹಾಗಾಗಿ ತಮಿಳುನಾಡು ಸರ್ಕಾರ ಮಾಡಿರುವಂಥದ್ದು ಸ್ವಲ್ಪ ರಿಸರ್ವೇಷನನ್ನು ಮೋರ್ ದೆನ್ 55%ಇಂದ 60% ಹೆಚ್ಚಿಸಿರುವಂಥದ್ದು ಇದು ಕಾನೂನು ರೀತಿ ಅಪರಾಧ ಆಗೋದಿಲ್ಲ. ಯಾಕಂದರೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಇದನ್ನು ಪರಿಕಲ್ಪನೆಯನ್ನು ಮಾಡಿದ್ದಾರೆ ಅಂತೇಳಿ ನ್ಯಾಯಾಲಯಗಳು ಕೂಡ ಅಪ್ಹೆಲ್ಡ್ ಮಾಡಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಮೋರ್ ದೆನ್ 50% ರಿಸರ್ವೇಷನನ್ನು ಕೊಡ್ಬೋದು. ಸರ್, ಕೇಂದ್ರ ಸರ್ಕಾರದಿಂದ ಮೀಸಲಾತಿ ಹೆಚ್ಚಳಕ್ಕೆ ಯಾವ್ದಾದ್ರು ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಸರ್? ಯಾವ ರೀತಿ? ಈಗ ಫಸ್ಟ್ ನಾವು ನಮ್ಮ ಅಸೆಂಬ್ಲಿನಲ್ಲಿ ಇದನ್ನು ಪಾಸ್ ಮಾಡಬೇಕು. ಈ ಬಿಲ್ಲನ್ನು ಪಾಸ್ ಮಾಡಿ ನಾವು ರಿಸರ್ವೇಷನ್ನ ಹೆಚ್ಚು ಮಾಡಬೇಕು ಅಂಥೇಳಿ ಅದು ಪಾರ್ಲಿಮೆಂಟ್ಗೆ ಹೋಗುತ್ತೆ. ಕೆಲವು 2/3 ಮೆಜಾರಿಟಿ ಇನ್ ಪಾರ್ಲಿಮೆಂಟಲ್ಲೂ ಪಾಸ್ ಆಗಬೇಕು ಮತ್ತು ನಮ್ಮಲ್ಲೂ ಪಾಸ್ ಆದಾಗ ಖಂಡಿತವಾಗ್ಲೂ 50%ಗಿಂತ ಹೆಚ್ಚಾಗಿ ಮೀಸಲಾತಿಯನ್ನು ನಾವು ಕೊಡ್ಬೋದು. ಬಟ್ ಅದಕ್ಕೆ ಸ್ಪಷ್ಟವಾದಂಥ ಕಾರಣಾಂತರಗಳು ನಾವು ಕೊಡಬೇಕಾಗುತ್ತೆ. ನಾವು OBCಗೆ ಎಷ್ಟು ಕೊಟ್ಟಿದ್ದೀವಿ, SC/ST ಕಮ್ಯುನಿಟಿಗೆ ಎಷ್ಟು ಕೊಟ್ಟಿದ್ದೀವಿ. ಈಗ ಹೊಸದಾಗಿ ನಾವು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ನಾವು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಒಂದು 10% ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಅದನ್ನು ನಾವು ಸರಿದೂಗಿಸಬೇಕು ಅನ್ನೋದಾದರೆ, ಬೇರೆ ಕಮ್ಯುನಿಟಿಗಳಿಗೆ ವಂಚಿತವಾಗಬಾರ್ದು ಅನ್ನೋದಾದರೆ ನಾರ್ಮಲ್ ಇರುವಂಥ ಯಾವ್ದು 50% ಕೋಟಾ ಏನಿದೆಯೋ ಅದ್ರಲ್ಲಿ ಮತ್ತೆ ಹೆಚ್ಚು ಮಾಡಬೇಕಾಗ್ತದೆ. ಯಾಕಂದರೆ ಮೊದಲಾದರೆ ಈ ಇಕನಾಮಿಕಲಿ ಬ್ಯಾಕ್ವರ್ಡ್ ಅಥವಾ ಆರ್ಥಿಕವಾಗಿ ಹಿಂದುಳಿದವರೆಗೆ ನಾವು 10% ಇರಲಿಲ್ಲ. ಬಟ್ ಸುಪ್ರೀಂ ಕೋರ್ಟ್ನ ತೀರ್ಪು ನಡೆಯಲಿಲ್ಲ, ಅವ್ರಿಗೂ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಕೊಡ್ತಿರುವಂಥದ್ದು ರಿಸರ್ವೇಷನ್ ಬಹಳ ಕಮ್ಮಿ ಆಗಿದೆ ಮತ್ತು ಅನೇಕರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ ನಾವು ಅದನ್ನು ಜಸ್ಟಿಫೈ ಮಾಡಿದ್ರೆ ಖಂಡಿತವಾಗ್ಲೂ ಪಾರ್ಲಿಮೆಂಟಲ್ಲಿ ನಾವು ಅದನ್ನು ಪಾಸ್ ಮಾಡಿ ರಾಷ್ಟ್ರಪತಿಗಳ ಅಂಕಿತ ಆದಮೇಲೆ ನಾವು ಖಂಡಿತವಾಗ್ಲೂ ನಮಗೆ 50%ಗಿಂತ ಹೆಚ್ಚಿಗೆ ನಾವು ಪಾಸ್ ಮಾಡ್ಬೋದು. ಸರ್, ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಸರ್ ಜಾತಿ ಗಣತಿ ಮಧ್ಯೆ ಮೀಸಲಾತಿ ವಿಚಾರ ಸಿದ್ದರಾಮಯ್ಯ ಅವ್ರದ ಜಾನಾಣ ನಡೆ ಅನ್ಬೋದಾ ಅಂತ ಹೇಳಿ ಸರ್? ಖಂಡಿತ. ನೋಡಿ, ನೀವು ಸಿದ್ದರಾಮಯ್ಯನವರು ಭಾಳಷ್ಟು ಒಂದು ರಾಜಕೀಯ ಮತ್ತು ಟೆಕ್ನಿಕಲಿ ಭಾಳಷ್ಟು ಒಂದು ಎಚ್ಚರವಾದಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅವ್ರಿಗೇನಾಗಿದೆ, ಈಗ
ಅವರು ಈಗ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಒಂದು ನಾವು ಮುಖ್ಯಮಂತ್ರಿ ಪದವಿ ಬೇಕು ಅಂತ ಹೇಳಿ ಭಾಳಷ್ಟು ಅವರು ಕೂಡ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ತನ್ನ ಟರ್ಫ್ ಗ್ರೌಂಡ್ ಅಂತ ನಾವೇನು ಕರಿತೀವಿ, ತಮಗೆ ಮೊದಲಿಂದ ಬೆಂಬಲವಾಗಿ ನಿಂತಹ ಅಹಿಂದ ಕಮ್ಯುನಿಟಿ ಆಗ್ಬೋದು ಅಥವಾ SC/ST ಕಮ್ಯುನಿಟಿ ಆಗ್ಬೋದು ಅಥವಾ ಮೈನಾರಿಟಿ ಕಮ್ಯುನಿಟಿ ಆಗ್ಬೋದು, ಅವರ ಬೆಂಬಲ ಅವರ ಸಪೋರ್ಟ್ ಭಾಳಷ್ಟು ಮುಖ್ಯ. ಹಾಗಾಗಿ ಈಗ ನಾವು ಜಾತಿ ಆಧಾರಿತವಾಗಿ ಜನಗಣತಿ ಮಾಡಿರುವಂಥದ್ದು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಆ ಕಮ್ಯುನಿಟಿಗಳಿಗೆ ರಿಸರ್ವೇಷನ್ ಕೊಡಲಿಕ್ಕೋಸ್ಕರ ಈ ವರದಿಯನ್ನು ನಾವು ಹೊರಗೆ ಬಿಡ್ತಾ ಇದ್ದೀವಿ. ಈ ವರದಿನಲ್ಲಿ ಈ OBC ಮತ್ತು SC/ST ಮತ್ತು ಮೈನಾರಿಟಿ ಕಮ್ಯುನಿಟಿ ಆ ಯಾವುದು ಬೇಸ್ ಮುಖ್ಯಮಂತ್ರಿಗಳಿಗೆ ಯಾವುದು ಇದೆಯೋ ಆ ಕಮ್ಯುನಿಟಿಗಳಿಗೆ ನಾನು ಒಳ್ಳೇದು ಮಾಡ್ತೀನಿ, ಈ ನಿಮ್ಮ ಜನಾಂಗದ ಪರ್ಸೆಂಟೇಜ್ ಮುಖಾಂತರ ಎಷ್ಟೆಷ್ಟು ಬಂದಿದೆಯೋ ನಿಮಗೆ ಅಭಿವೃದ್ಧಿಯಲ್ಲಿ ಬಜೆಟ್ನಲ್ಲಿ ನಿಮಗೆ ಅತಿ ಹೆಚ್ಚು ಅನುದಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಆ ಕಮ್ಯುನಿಟಿಗಳ ಸಪೋರ್ಟ್ ಅತಿ ಹೆಚ್ಚು ಅವ್ರಿಗೆ ಸಿಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಅತ್ಯಂತ ಒಳ್ಳೆ ಜಾಣವಾದ ನಡೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಬಹಳಷ್ಟು ತೊಂದರೆ ಕೂಡ ಇದೆ. ಯಾಕಂದರೆ ಮೇಜರ್ ಕಮ್ಯುನಿಟಿ ಆಗಿರುವಂಥ ಒಕ್ಕಲಿಗ ಕಮ್ಯುನಿಟಿ ಮತ್ತು ಲಿಂಗಾಯತ್ ಕಮ್ಯುನಿಟಿ ಕೂಡ ಬಹಳಷ್ಟು ಪ್ರಬಲವಾದಂಥ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಅನೇಕ ಮನೆಗಳಿಗೆ ತಾವು ಬಂದಿಲ್ಲ, ಎಲ್ಲೋ ಕೂತ್ಕೊಂಡು ಆಫೀಸ್ನಲ್ಲಿ ಮಾಡ್ದಂಗಿದೆ. ನಮ್ಮ ಎಷ್ಟೋ ಕಮ್ಯುನಿಟಿಗಳು ಎಷ್ಟೋ ಜನಗಳು ಅವರು ಈಗಲೂ ಹೇಳ್ತಾರೆ, ನೀವು ನಮ್ಮ ಮನೆಗೆ ಬಂದು ನೀವು ಸ್ಪಷ್ಟವಾಗಿ ನಮ್ಮನ್ನು ನೀವು ಇಂಟರ್ವ್ಯೂ ಕೂಡ ಮಾಡಿಲ್ಲ, ನಮ್ಮ ಮನೆಯಲ್ಲಿರುವಂಥ ಯಾರದು ಕೂಡ ನೀವು ಹೆಸರು ತಗೊಂಡು ನಮ್ಮ ಈ ಕಮ್ಯುನಿಟಿಗೆ ಬರ್ತೀವಿ ಅಂತ ಹೇಳಿ. ನಮ್ಮ ಲಿಂಗಾಯತರಲ್ಲಿ ಅನೇಕ ಪಂಗಡಗಳಿದೆ, ಒಕ್ಕಲಿಗರಲ್ಲೂ ಅನೇಕ ಪಂಗಡಗಳಿದೆ, ಅದನ್ನ ನೀವು ಪರಿಪೂರ್ಣವಾಗಿ ಒಂದು ಸೈಂಟಿಫಿಕಲಿ ನೀವು ಮಾಡಿಲ್ಲ. ಹಾಗಾಗಿ ಈ ಕೊಡ್ತಾ ಇರೋಂಥ ವರದಿ ಅಸ್ಪಷ್ಟವಾದಂಥದ್ದು, ಬರೀ ನಿಮಗೆ ಬೇಕಾಗಿರುವಂಥ ಕೆಲವು ಕಮ್ಯುನಿಟಿಗೆ ಹೆಚ್ಚಲಿಕ್ಕೆ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹಳಷ್ಟು ಪ್ರಬಲವಾದಂಥ ವಿರೋಧ ತೋರಿಸ್ತಾ ಇದ್ದಾರೆ. ಒಂದು ಕಡೆ ಜಾಣ ನಡೆ ಆದರೂ ಕೂಡ ಒಂದು ಕಡೆ ಎಚ್ಚರಿಕೆಯಿಂದ ನಡೆಯಾಗಬೇಕಾಗ್ತದೆ. ಯಾಕಂದರೆ ಮೇಜರ್ ಕಮ್ಯುನಿಟಿಗಳನ್ನ ಪಾಪ ಇವರು ಎದುರಾಕೊಂಡ್ರು ಅಂದರೆ ನಾಳೆ ಸರ್ಕಾರದಲ್ಲಿ ಮುಂದುವರಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಸರ್, ಒಂದ್ ಕಡೆ ಹೊಸ ಜಾತಿಗಣತಿ ಅನುಷ್ಠಾನ ಆಗಿ ರಿಸರ್ವೇಷನ್ ಕೊಟ್ಟಂತ ಪಕ್ಷದಲ್ಲಿ ಹಿಂದೆ ಇದ್ದಂಥವು ರಿಸರ್ವೇಷನ್ ಏನಿದೆ ಅದು ಬದಲಾವಣೆ ಆಗುತ್ತಲ್ಲ ಸರ್? ಖಂಡಿತ ಬದಲಾವಣೆ ಆಗುತ್ತೆ. ಈಗ ಈ ಹೊಸ ಜಾತಿ ಜನತೆ ವರದಿ ಏನಾದರೂ ಬಂದರೆ ಒಂದು ಪಕ್ಷ, ಈಗ ಒಂದು ಅಲ್ಲಲ್ಲಿ ಲೀಕ್ಔಟ್ ಆಗ್ತಿತ್ತು, ಅದು ವಾಸ್ತವಾಂಶವಾಗಿ ಎಷ್ಟು ಸತ್ಯ ಇದೆ ಗೊತ್ತಿಲ್ಲ. ಅತಿ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂದರೆ ನಮ್ಮ ದಲಿತರು ಅತಿ ಹೆಚ್ಚಿದ್ದಾರೆ, ಫಸ್ಟ್ ಕಮ್ಯುನಿಟಿ ಅವರೇ ಬರ್ತಾರೆ. ಎರಡನೇ ಸ್ಥಾನದಲ್ಲಿ ನಮ್ಮ ಮೈನಾರಿಟಿ ಇದ್ದಾರೆ ಅಂತ ಬರ್ತಾ ಇದೆ. ಆಮೇಲೆ ಬೇರೆ ಬೇರೆ ಜನಾಂಗಗಳದೆಲ್ಲ ಎಷ್ಟೆಷ್ಟಿದೆ ಅಂತ ಬರ್ತಾ ಇದೆ. ಅತಿ ಹೆಚ್ಚು ವರ್ಗ ನಮ್ಮ ಈ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದವರು ಬಂದಾಗ ಅತಿ ಹೆಚ್ಚು ಸೌಲಭ್ಯಗಳನ್ನು, ಅತಿ ಹೆಚ್ಚು ಅನುದಾನನ ನೀವು ಆ ಕಮ್ಯುನಿಟಿ ಕೊಡಬೇಕಾಗ್ತದೆ. ಈಗ ಪಾಪ ಇಷ್ಟು ವರ್ಷ ವಂಚಿತರಾಗಿರೋದನ್ನ ನೀವು ಅದನ್ನ ಕವರ್ ಮಾಡಬೇಕಾಗ್ತದೆ. ಹಾಗಾಗಿ ನೀವು ಅದನ್ನ ಯಾವುದೇ ಕಾರಣದಿಂದ ಒಂದು ಡಿನೇ ಮಾಡಲಿಕ್ಕೆ ಆಗೋದಿಲ್ಲ. ಸಿಮಿಲರ್ಲಿ ಬೇರೆ ಬೇರೆ ಕಮ್ಯುನಿಟಿಗಳು ಯಾರಿರ್ತಾರೋ ಅವ್ರಿಗೂ ಕೂಡ ಈ ಜಾತಿ ಗಣತಿ ಆಧಾರದ ಮೇಲೆ ನಾವು ಇಷ್ಟು ಪರ್ಸೆಂಟೇಜ್ ಸಮಾಜದಲ್ಲಿ ಮತ್ತು ಸರ್ಕಾರದಲ್ಲಿ ನಮಗೆ ಅನುದಾನ ನೀವು ಕೊಡಲೇಬೇಕಾಗ್ತದೆ. ನಮ್ಮ ಜನಾಂಗ ಇಷ್ಟಿದೆ, ನಮಗೆ ಯಾವ ಥರ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದಿರಿ, ಯಾವ್ಯಾವ ಕಮಿಟಿಗಳನ್ನು ನಮಗೋಸ್ಕರ ಮಾಡಿದಿರಿ, ಅಥವಾ ನಮಗೋಸ್ಕರ ಯಾವ ಮಂಡಳಿಗಳನ್ನು ನಾವು ಮಾಡಿದಿರಿ ನಮ್ಮ ಕಮ್ಯುನಿಟಿ ಅಭಿವೃದ್ಧಿಗೋಸ್ಕರ ಅಂತೇಳಿ ಎಲ್ಲ ಕಮ್ಯುನಿಟಿಗಳಿಗೂ ಈ ಪರ್ಸೆಂಟೇಜ್ ಮುಖಾಂತರ ಸರ್ಕಾರಕ್ಕೆ ಹೊಸದಾದಂಥ ಒಂದು ಮನವಿ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ತಾರೆ. ಆಗ ಸರ್ಕಾರ ಕೂಡ ಯಾವ ಅತಿ ಹೆಚ್ಚು ಕಮ್ಯುನಿಟಿ ಇದೆಯೋ ವೋಟ್ ಬ್ಯಾಂಕ್ ಕೂಡ ಬಹಳ ಮುಖ್ಯ. ಎಲ್ಲಿ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಇದೆಯೋ ಆ ಕಡೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಒಳ್ಳೊಳ್ಳೆ ಪಾಲಿಸಿಗಳನ್ನು ಮತ್ತು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ಸಂತೋಷ ಪಡಿಸಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನ ಖಂಡಿತ ಮಾಡುತ್ತೆ. ಬಟ್ ಪರಿಪೂರ್ಣವಾಗಿ ಕೆಲವು ಕಮ್ಯುನಿಟಿಗಳು ಒಪ್ಪದೇ ಇದ್ದಾಗ ಏನಾಗುತ್ತೆ ಅನ್ನೋದು ಒಂದು ಚರ್ಚೆಗೆ ಒಂದು ವಿಷಯ. ಒಂದು ಒಕ್ಕಲಿಗ ಕಮ್ಯುನಿಟಿ ಆಗ್ಬೋದು ಅಥವಾ ಲಿಂಗಾಯತ ಕಮ್ಯುನಿಟಿ ಆಗ್ಬೋದು, ಅವರು ನಾವು ಇದನ್ನು ಒಪ್ಪೋದೇ ಇಲ್ಲ. ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಎರಡು ಪ್ರಭಾವಿ ಕಮ್ಯುನಿಟಿಗಳವೆರಡು ಕೂಡ. ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಅತಿ ಹೆಚ್ಚಿರುವಂಥದ್ದು ನಮ್ಮ ಲಿಂಗಾಯತ ಕಮ್ಯುನಿಟಿ ಇದ್ದಾರೆ. ಹಾಗಾಗಿ ಇವೆರಡು ಕಮ್ಯುನಿಟಿಗಳು ಪ್ರಬಲವಾಗಿ ವಿರೋಧ ಮಾಡ್ತು ಅನ್ನೋದಾದರೆ, ಮತ್ತೆ ಇನ್ನೊಂದು ಸಲ ಜಾತಿಗಣತಿ ನೀವು ಮಾಡಲೇಬೇಕು, ಈ ಅಸ್ಪಷ್ಟವಾದಂಥ ವರದಿಯನ್ನು ಒಪ್ಪೋದಿಲ್ಲ ಅನ್ನೋದಾದರೆ, ಆಗ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ತಗೋತಾರೆ, ವೆದರ್ ಈ ಅಪೋಸಿಷನ್ ಮಧ್ಯೆ ಕೂಡ ಅದನ್ನು ಪ್ರೆಸೆಂಟ್ ಮಾಡ್ತಾರಾ, ಅದು ಅಕ್ಸೆಪ್ಟ್ ಆಗುತ್ತಾ ಮತ್ತು ಕ್ಯಾಬಿನೆಟಲ್ಲಿ ಪಾಸ್ ಆಗುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಸರ್, ಈ ಹೊಸ ಜಾತಿ ಗಣತಿ ಏನಾದರೂ ಅನುಷ್ಠಾನ ಆದ್ರೆ ಇವಾಗ ಸದ್ಯ ಹಿಂದುಳಿದ ವರ್ಗದಲ್ಲಿ 100 ಜಾತಿಗಳಿದೆ. ಅದೇನಾದ್ರೂ ಈಗ ಆಲ್ರೆಡಿ ಇರುವಂತ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿ ಏನಿದೆ ಅದು ಮತ್ತೆ ಏನಾದರೂ ವಿಂಗಡಣೆ ಆಗುವಂತ ಸಾಧ್ಯತೆ ಇರುತ್ತೆ ಸರ್? ಈಗಿರುವಂಥ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಬಟ್ ಈಗಿರುವಂಥ ಹಿಂದುಳಿದ ವರ್ಗಗಳಿರುವಂಥ ಜಾತಿಗಳಲ್ಲಿ 10 ಅಥವಾ 20 ವರ್ಷದ ಮುಂಚೆ ಎಷ್ಟೆಷ್ಟು ಇದ್ರು ಅನ್ನೋದನ್ನು ನಮಗೆ ಒಂದು ಅಸೆಸ್ಮೆಂಟ್ ಪ್ರಕಾರ ಈಗ ಆಯಾ ಜಾತಿ ಅಥವಾ ಆಯಾ ಕಮಿಟಿ ಅಥವಾ ಬೋರ್ಡನ್ನು ಮಾಡಿ ಸರ್ಕಾರ ಒಂದೇನು ಮಾಡ್ತು, ಒಂದು ಅನುದಾನವನ್ನು ಕೊಡ್ತಾ ಹೋಯಿತು. ಈಗ ಹಿಂದುಳಿದ ಇರುವಂಥ ಎಲ್ಲ ಲಿಸ್ಟ್ಗಳಿರುವಂಥ ಈಗ ಉಪ್ಪಾರರಾಗ್ಬೋದು, ಬೇಡ ಜನಾಂಗ ಆಗ್ಬೋದು ಅಥವಾ ಕುಂಬಾರರಾಗ್ಬೋದು, ಪ್ರತಿಯೊಂದು ಜಾತಿ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದ್ದಾರೆ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಏನನ್ನು ಕೊಡ್ಬೋದು, ಅವರು ಅಟ್ಲೀಸ್ಟ್ ಅವ್ರಿಗೆ ಎಜುಕೇಷನ್ಗೋಸ್ಕರ ಅಥವಾ ಒಂದು ಹೆಲ್ತ್ ರೀಸನ್ಗೋಸ್ಕರ ಏನನ್ನು ಕೊಡ್ಬೋದು, ಅಥವಾ ಆ ಕಮ್ಯುನಿಟಿ ಅಭಿವೃದ್ಧಿಗೋಸ್ಕರ ನಾವು ಏನನ್ನು ಮಾಡ್ಬೋದು, ನೇಕಾರರಾಗ್ಬೋದು. ಹಾಗಾಗಿ ಈ ಹಿಂದುಳಿದ ವರ್ಗದ ಈ ಜಾತಿ ಜನಾಂಗಗಳ ಲಿಸ್ಟಲ್ಲಿ ಅದಲು ಬದಲಾಗೋದಿಲ್ಲ. ಬಟ್ ಅದರ ಪರ್ಸೆಂಟೇಜ್ ಆಫ್ ಕಾಸ್ಟ್ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದಾಗ ಸರ್ಕಾರ ಅನಿವಾರ್ಯವಾಗಿ ಆ ಕಮ್ಯುನಿಟಿಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಕೊಡಲೇಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೂ ಅಡಿಷನಲ್ ಹೊಸ ಜಾತಿಗಳು ಕೂಡ ಆ್ಯಡ್ ಆಗ್ಬೋದು. ಕೆಲವು ಈಗಾಗಲೇ ನಮ್ಮ ದಲಿತ ಜನಾಂಗದಲ್ಲಿ ಕೂಡ
ಈಗ ಇಂಟರ್ನಲ್ ರಿಸರ್ವೇಷನ್ ಅಂತ ಮಾಡಬೇಕು ಅಂತ ಅದು ಒಂದು ಗಲಾಟೆ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಬರಬೇಕು. ಯಾಕಂದರೆ ಒಂದೇ ಒಂದು ವರ್ಗ, ನಮ್ಮಲ್ಲಿರುವಂಥ ಒಂದು ಬಲಗೈ ವರ್ಗದವರು ಅತಿ ಹೆಚ್ಚು ರಿಸರ್ವೇಷನ್ ತಗೋತಾ ಇದ್ದಾರೆ, ನಮಗೆ ಬೇಕೇ ಬೇಕು ಅಂತೇಳಿ ಈ ಕಡೆ ಒಂದು ಒಳ ಮೀಸಲಾತಿ ಕೂಡ ಅವರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಅವ್ರ ಉದ್ದೇಶ ಕೂಡ ಅದನ್ನೇ ಹೇಳ್ತಾರೆ, ನಾವು ಸಾಮಾಜಿಕವಾಗಿ ದುರ್ಬಲವಾದವ್ರನ್ನ ನಾವು ಮೇಲೆ ಕೆತ್ತಬೇಕು ಮತ್ತು ಶೈಕ್ಷಣಿಕವಾಗಿ ಅವ್ರನ್ನ ಪ್ರಬಲಪಡಿಸಬೇಕು, ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸರ್ವೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವರದಿ ಬಂದ ನಂತರ ಅನೇಕ ಜಾತಿ ಜನಾಂಗಗಳ ಪರಿಕಲ್ಪನೆ ಭಾಳಷ್ಟು ಚೇಂಜ್ ಆಗ್ತದೆ ಮತ್ತು ಅವ್ರ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಅವರು ಕೂಡ ನಾವು ಇಷ್ಟು ಪರ್ಸೆಂಟೇಜ್ ರಾಜ್ಯ ಸರ್ಕಾರದಲ್ಲಿ ಬೆಳೆದಿದ್ದೀವಿ, ನಮ್ಮ ಸಮುದಾಯ ಇಷ್ಟು ಪಾಪ್ಯುಲೇಷನ್ ಆಗಿದೆ, ನಮಗೂ ಕೂಡ ನೀವು MLA ಟಿಕೆಟ್ಗಳನ್ನು ಕೊಡಬೇಕು, ನಮಗೂ ಒಂದು ಪ್ರತಿನಿಧಿಯನ್ನು ನೀವು ಅಸೆಂಬ್ಲಿನಲ್ಲಿ ಕೌನ್ಸಿಲ್ ಕೊಡಬೇಕು ಅಂತೇಳಿ ಅವ್ರ ಕಡೆಯಿಂದ ಕೂಡ ಡಿಮ್ಯಾಂಡ್ಸ್ ಆಗುತ್ತೆ. ಹಾಗಾಗಿ ಎಲ್ಲ ಸಮುದಾಯಗಳ ಕಡೆಯಿಂದನೂ ಒಂದೊಂದು ರೆಪ್ರೆಸೆಂಟೇಟಿವ್ ಬಂತು ಅನ್ನೋದಾದರೆ ಆಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ, ಎಲ್ಲ ಜನಾಂಗಗಳು ಕೂಡ ಒಂದು ಅವಕಾಶ ಸಿಗುವಂಥದ್ದು ಅದ್ಭುತವಾದಂಥ ಪರಿಕಲ್ಪನೆ. ಸರ್, ಈಗ ಆಲ್ರೆಡಿ ಜಾತಿ ಗಣತಿಗೆ ಕರ್ನಾಟಕದ 2 ಪ್ರಬಲ ಸಮುದಾಯ ಒಕ್ಕಲಿಗರು ಲಿಂಗಾಯತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಏನಾದರೂ ಹೋಗಿ ಇದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಕಾನೂನು ಹೋರಾಟ ಏನಾಗ್ಬೋದು ಸರ್? ಖಂಡಿತ ನೋಡಿ, ಅಸೆಂಬ್ಲಿನಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ಪಾಸಾದ ನಂತರ ಕೂಡ ಅಥವಾ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿ ಪಾಸಾದ ನಂತರ ಕೂಡ ಯಾವುದೇ ಬಿಲ್ಲನ್ನು ಅಥವಾ ಯಾವುದೇ ಆ್ಯಕ್ಟನ್ನು ಕೂಡ ನಾವು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಕೋರ್ಟ್ ಮುಂದೆ ಹೋಗಿ ಈಗ ಪ್ರಬಲವಾದಂಥ ವಿರೋಧ ಮಾಡ್ತಿರುವಂಥ ಒಕ್ಕಲಿಗ ಸಮುದಾಯದವರು ಅಥವಾ ಲಿಂಗಾಯತ ಸಮುದಾಯದವರು ಕೂಡ ಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡ್ಬೋದು. ನಮ್ಮ ಎಷ್ಟೋ ಮನೆಗಳಿಗೆ ಯಾರೂ ಕೂಡ ಸರ್ಕಾರದ ಅಧಿಕೃತ ರೆಪ್ರೆಸೆಂಟೇಟಿವ್ಸ್ ಬಂದೇ ಇಲ್ಲ, ನಮ್ಮನ್ನೆಲ್ಲೂ ಕೂಡ ಸರ್ವೇನೇ ಮಾಡಿಲ್ಲ, ನಮ್ಮನ್ನು ಯಾರನ್ನೂ ಕೂಡ ಇಂಟರ್ವ್ಯೂನೇ ಮಾಡಿಲ್ಲ. ನೂರಾರು ಮನೆಗಳನ್ನ ತಾವು ಬಿಟ್ಬಿಟ್ಟು ನೀವು ಒಂದು ಸರ್ವೆಯನ್ನು ಮಾಡಿದಾಗ ಆ ಸರ್ವೆಯನ್ನು ನಾವು ಹೇಗೆ ಒಪ್ಪಬೇಕಾಗತ್ತೆ? ಮತ್ತು ಆ ಸರ್ವೆ ಬೇಸಿಸ್ ಮೇಲೆ ನೀವು ನಾಳೆ ಅನುದಾನನ ಕೊಡ್ತಾ ಹೋದರೆ ನಮ್ಮ ಕಮ್ಯುನಿಟಿ ಎಷ್ಟಿದೆ ಅಂತ ನೀವು ಹೆಂಗೆ ಹೇಳ್ತೀರಿ? ಆಮೇಲೆ ಇನ್ನೊಂದು, ನಿನ್ನೆ ಕೂಡ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರು, ಒಕ್ಕಲಿಗ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು, ನೀವು ಕೆಂಚಪ್ಪಗೌಡರು ಹೇಳ್ತಾ ಇದ್ರು, ನೀವು ಸರ್ವೆ ಮಾಡಿರುವಂಥದ್ದು 10 ವರ್ಷದ ಮುಂದೆ, ಈಗ 10 ವರ್ಷ ಮುಂದೆ ಬಂದಿದ್ದೀವಿ, ಈಗ 10 ವರ್ಷಕ್ಕೆ ಮತ್ತಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಎಲ್ಲ ಕಮ್ಯುನಿಟಿಗಳಲ್ಲೂ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಹೊಸದಾಗಿ ಒಂದ್ಸರಿ ಸರ್ವೆ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿಗಳು ಒಂದ್ಸಲ ಹೇಳಿದ್ರು, ಸುಮಾರು 100 ಕೋಟಿಯನ್ನು ಖರ್ಚು ಮಾಡಿ ನಾವು ಈ ಸರ್ವೆಯನ್ನು ಮಾಡಿದ್ದೀವಿ, ಅದೆಲ್ಲ ಪಬ್ಲಿಕ್ ಮನಿ ಪೂಲ್ ಆಗಿಬಿಡುತ್ತೆ, ಹಾಗಾಗಿ ಯಾವುದೇ ಇರಲಿ ಇದನ್ನ ಆಚೆ ತರೋಣ ಅಂತ ಹೇಳ್ತಾ ಇದ್ದಾರೆ. ನಾಳೆ ನ್ಯಾಯಾಲಯದಲ್ಲಿ ಕೂಡ ಇದನ್ನು ಚಾಲೆಂಜ್ ಮಾಡ್ಬೋದು. ನಮ್ಮ ಎಷ್ಟೋ ಕಮ್ಯುನಿಟಿಗಳನ್ನು ನೀವು ಇಂಟ್ರೂವ್ ಮಾಡ್ತೀರಾ, ನೀವು ಏನೋ ಕಾಟಾಚಾರಕ್ಕೆ ಮಾಡ್ದಂಗೆ ಟೇಬಲ್ ಮೇಲೆ ಕೂತ್ಕೊಂಡು ಇಂಟ್ರೂವ್ ಮಾಡಿ ಎಲ್ಲೋ ಒಂದು ಕಡೆ ರಿಸರ್ಚ್ ರಿಪೋರ್ಟ್ ರೆಡಿ ಮಾಡ್ದಂಗೆ ಮಾಡಿದಿರಿ. ಹಾಗಾಗಿ ಈ ಅನುದಾನ ರಿಪೋರ್ಟನ್ನು ಸರ್ಕಾರ ಈ ಸ್ಕೀಮಲ್ಲಿ ಈಗಿರುವಂಥ ಸದ್ಯದ ವಾಸ್ತವಾಂಶ ಪರಿಸ್ಥಿತಿನಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು, ದಯವಿಟ್ಟು ಇದಕ್ಕೆ ನೀವು ತಡೆಯಾಜ್ಞೆ ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಕೇಳಿದಾಗ ಒಂದು ಪಕ್ಷ ನ್ಯಾಯಾಲಯ ಮನಸ್ಸಿಗೆ ಹೌದು ಇವ್ರು ಹೇಳ್ತಿರೋಂಥ ಸತ್ಯ, ಎಷ್ಟೋ ಜನಗಳನ್ನ ಇಂಟರ್ವ್ಯೂ ಮಾಡಲೇ ಇಲ್ಲ ಮತ್ತು ಎಷ್ಟೋ ಜನ ಉಪಪಂಗಡಗಳಿರ್ತವೆ, ಈಗ ಲಿಂಗಾಯತರಲ್ಲಿ ಕೂಡ ಅನೇಕರು ಉಪಪಂಗಡಗಳಿದೆ, ಅವೆಲ್ಲವನ್ನು ಕೂಡ ನೀವು ಸೆಪರೇಟ್ ಜಾತಿ ಅಂತ ಕ್ಲಾಸಿಫೈ ಮಾಡಿಬಿಟ್ರೆ ಆ ಲಿಂಗಾಯತ ಕಮ್ಯುನಿಟಿಗೆ ಭಾಳಷ್ಟು ಏಟು ಬೀಳಬಿಡುತ್ತೆ. ಹಾಗೆ ಒಕ್ಕಲಿಗರು ಕೂಡ ಅನೇಕ ಉಪಪಂಗಡಗಳಿದೆ, ಅವ್ರನ್ನೂ ಕೂಡ ನೀವು ಬೇರೆ ಪಂಗಡಕ್ಕೆ ಸೇರಿಸಿದ್ರೆ ಸೈಂಟಿಫಿಕಲಿ ನೀವು ಸರಿಯಾದಂಥ ರಿಸರ್ಚ್ ಅಥವಾ ರಿಪೋರ್ಟನ್ನು ಸರಿಯಾಗಿ ತಯಾರು ಮಾಡಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನ್ಯಾಯಾಲಯ ಇದಕ್ಕೊಂದು ತಡೆಯಾಜ್ಞೆ ಕೊಟ್ಬಿಡುತ್ತೆ. ತಡೆಯಾಜ್ಞೆ ಕೊಟ್ಟ ಮೇಲೆ ಸರ್ಕಾರ ಏನೇ ಕೆಲಸ ಮಾಡಿದ್ರು ಕೂಡ ಆ ತಡೆಯಾಜ್ಞೆ ವೆಕೇಟ್ ಆಗೋವರೆಗೂ ಸರ್ಕಾರ ಈ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.